6338 ಸೆಲೆಕ್ಷನ್ ಮಾಡ್ಕೋಬೇಕಾಗಿದೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಇನ್ನೂ ಇದು ಹೆಚ್ಚಿಗೆ ಕಡಿಮೆ ಇಲ್ಲ, ಪ್ರೌಢಶಾಲೆದು ಅದು ಹೇಳ್ತಾರೆ. ರಿಪೋರ್ಟ್ಸ್ ಇದ್ದಾವೆಲ್ಲ ಏನಪ್ಪ ಅಂದರೆ ವಿಶೇಷವಾಗಿ ಏನು ಪ್ರೌಢಶಾಲೆ 132 ಅದಾವ. ಅವುಗಳಲ್ಲೇ 1404 ಮಂಜೂರಾಗಿದ್ದು 1090 ಮಂಜೂರಾಗ್ಯಾವ, ಬಂದಿಲ್ಲ ಇನ್ನೂ ಶಿಕ್ಷಕರು. ಈ ಮಂಜೂರಿಗಿಂತ ಇವ್ರು ಇಷ್ಟರೊಳಗೆ ಏನಪ್ಪ ಅಂತಂದ್ರೆ ಇಂಟರ್ವ್ಯೂ ಮಾಡಿಕೊಂಡು ಮತ್ತೆ ಪ್ರೊಸೆಸ್ ಮಾಡಿ ಅವ್ರು ಕಳಿಸ್ಬೇಕಾಗಿತ್ತಲ್ರಿ ಟೀಚರ್ಗಳನ್ನ. ಹೋಗ್ರಿ ಕಡೆಗೆ ಈಗ ಅತಿಥಿ ಶಿಕ್ಷಕರು ತುಂಬ್ತಾರೆ ಅಂತ ಹೇಳ್ತಾರೆ. ಅತಿಥಿ ಶಿಕ್ಷಕರನ್ನ ತುಂಬಿಡ್ಬೇಕಲ್ಲಪ್ಪ ಅದನ್ನು. ಅವರು ಜೂನ್ ಜುಲೈ ಆಗಸ್ಟ್ನಾಗ ಬರ್ತಾರೆ. ನೀವು ಜೂನ್ದಾಗ ತೊಗೊಂಡು ಜುಲೈದಾಗ ನೀವು ಒಂದು 2-3 ತಿಂಗಳು ಇದನ್ನು ಉಳಿಸ್ಕೊಳ್ಳೋ ಪ್ರಯತ್ನ ಮಾಡ್ತೀರಿ ಪೇಮೆಂಟ್ ಕೊಡೋದನ್ನು. ಅದಕ್ಕೆ ನೀವು ಇಷ್ಟರೊಳಗೆ ಈಗ ಮೇ ತಿಂಗಳು ಮುಗಿಸ್ಬಿಟ್ಟ ಜೂನ್ 1ಕ್ಕೆ ಅವ್ರು ಹಾಜರಾಗುವಂಥದ್ದು ಯಾಕೆ ಮಾಡ್ತಾಯಿಲ್ಲ? ಸಫಿಷಿಯೆಂಟ್ ಶಿಕ್ಷಕರು ಯಾಕೆ ಕೊಡ್ತಾ ಇಲ್ಲ ಸರ್ಕಾರ ಅಂತ. ಇದನ್ನು ಮಾಡದೇ ಇದ್ರೆ ಏನೂ ಸಾಧ್ಯ ಇಲ್ಲ. ಪಾಪ ಅವರು DDP ಆಗಿರ್ಬೋದು, ಬೆಳಗಾವಿದು ನಮ್ಮ ಚಿಕ್ಕೋಡಿ DDP ಆಗಿರ್ಬೋದು, ಅವ್ರು ಏನು ಹೇಳೋರು ಅಧಿಕಾರಿಗಳು ನಮ್ಮಲ್ಲಿ ಸಫಿಷಿಯೆಂಟ್ ಇಲ್ಲರಿ. ಖಾಲಿ ಇರುವ ಶಿಕ್ಷಕರ ಹುದ್ದೆಗಳನ್ನು ಭರ್ತಿ ಮಾಡೋ ಕುರಿತು ಸರ್ಕಾರದ ಗಮನಕ್ಕೆ ತಂದಿದ್ದೇವೆ. ಲೀಲಾವತಿ ಅವರು ಹೇಳ್ತಾ ಇದ್ದಾರೆ, ಲೀಲಾವತಿ ಹಿರೇಮಠ ಅಂತೇಳಿ DDP ಬೆಳಗಾವಿ ಹೇಳ್ತಾರೆ. ಸರ್ಕಾರ ಗಮನ ತಂದಿರಿ. ಪಾಪ ಅವ್ರಿಗೂ ಅವರು ತಪ್ಪಲ್ಲ. ಅವ್ರು ಹೇಳ್ಬಿಟ್ರು ನಮ್ಮ ಕಡೆ ಏನಿಲ್ಲ, ಅವ್ರು ಮಾಡಿದ್ರೆ ಮಾಡ್ತೀವಿ. ಅದೇ ರೀತಿ ಇಲ್ಲೇ ನಮ್ಮ RS ಸೀತಾರಾಮನವರು DDP ಆದರು ಚಿಕ್ಕೋಡಿ. ಅವರು ಶಿಕ್ಷಕರ ವತಿಯಿಂದ ಮಕ್ಕಳ ಕಲಿಕೆಗೆ ಯಾವುದೇ ತೊಂದರೆ ಆಗಂತೆ ಕ್ರಮ ವಹಿಸಿದ್ದೇವೆ. ಈ ಕ್ರಮ ವಹಿಸೋರ ಒಂದು 100 ಮಂದಿಗೆ 200 ಮಂದಿ ಒಬ್ಬ ಮಾಸ್ತರ್ ಇರೋಮಂತ. ಪಾಪ ಕೆಲವೊಳ್ಳೆ ಶಿಕ್ಷಕರ ಕೊರತೆ ಏನಲ್ಲ, ಇದು ಶಿಕ್ಷಕರ ಕೊರತೆ ಸಾಣದಲ್ಲ. ಅದು ಗಡಿ ಭಾಗದಾಗ ಅಷ್ಟೇ, ಚಿಕ್ಕೋಡಿ ಮತ್ತು ಅತಿನಿಗಿತಿ ಈ ಭಾಗದಾಗ ಗಡಿಯಲ್ಲೇ 4921